ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಇನ್ನು ಯೂರಿಯಾ ಗೊಬ್ಬರದ ಅಭಾವದಿಂದ ಪ್ರತಿಭಟನೆ, ಸರ್ಕಾರದ ನಿರ್ಲಕ್ಷ್ಯದಿಂದ ಯೂರಿಯಾ ಹಾಹಾಕಾರ. ಹೌದು ವೀಕ್ಷಕರೇ, ಸಿರುಗುಪ್ಪ ರಾಜ್ಯದ ಪ್ರತಿ ಜಿಲ್ಲೆ, ತಾಲೂಕು, ಗ್ರಾಮಗಳಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಉಂಟಾಗಲು ರಾಜ್ಯ ಸರ್ಕಾರವೇ ಕಾರಣವಾಗಿದೆ ಎಂದು ಬಿಜೆಪಿ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಸಿರುಗುಪ್ಪ ನಗರದ ಬಿಜೆಪಿ ಕಚೇರಿಯಿಂದ ತಾಲೂಕಾ ಕಚೇರಿಯವರೆಗೆ ಬಿಜೆಪಿ ಪಕ್ಷದ ವತಿಯಿಂದ ರೈತರಿಗೆ ಯೂರಿಯಾ ರಸಗೊಬ್ಬರದ ಅಭಾವ ಹಿನ್ನೆಲೆಯಲ್ಲಿ 106 ರೈತರೊಂದಿಗೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎಂಎಸ್ ಸಿದ್ದಪ್ಪ, ತಾಲೂಕಾ ಬಿಜೆಪಿ ಅಧ್ಯಕ್ಷ ಕೋಟ್ನಾಳ್ ಮಲ್ಲಿಕಾರ್ಜುನ ಸ್ವಾಮಿ, ರೈತ ಮೋರ್ಚಾ ಅಧ್ಯಕ್ಷ ಶಿವರಾಮ್ ಗೌಡ, ಮುಖಂಡರಾದಂತಹ ಶಿವಪ್ಪ, ಶರಣಬಸವ, ಅಂಗಯ್ಯ ಗಾದಿಲಿಂಗ, ಮಧು ಹುಲ್ಗಪ್ಪ, ಮೋಹನ್ ರೆಡ್ಡಿ, ನಟರಾಜ್, ನಾಗರಾಜ್ ಮೇಕೆಲಿ, ವೀರೇಶ್ ಮಹಾದೇವ್, ಕುರಿಪಿದ್ದಯ್ಯ ಸೇರಿದಂತೆ ಇನ್ನಿತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸರ್ಕಾರ ಇವತ್ತು ರೈತರಿಗೆ ರಸಗೊಬ್ಬರ ಕೊಡಕ್ಕಾಗ್ತಾ ಇಲ್ಲ, ಯೂರಿಯಾ ಕೊಡಕ್ಕಾಗ್ತಾ ಇಲ್ಲ. ಅದು ಅಲ್ಲದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರಕ್ಕೆ ರಸಗೊಬ್ಬರ ಏನು ಪಾಲು ಕೊಡಬೇಕಾಗಿತ್ತು ಆ ಪಾಲು ಈಗಾಗಲೇ ಕೊಟ್ಟಿದೆ. 8,73,000 ಟನ್ ಈಗಾಗಲೇ ಯೂರಿಯಾ ಎಲ್ಲವನ್ನು ಅದು ಮಾಡಿಕೊಟ್ಟಿದೆ. ಆದ್ರೆ ಇವತ್ತು ನಮ್ಮ ಎಲ್ಲ ರಾಜ್ಯದ ಹಿರಿಯರು ಈಗಾಗಲೇ ಪ್ರತಿಭಟಿಸ್ತಾ ಇದ್ದಾರೆ ರಾಜ್ಯದಲ್ಲಿ. ಅದೊಂದೇ ಅಲ್ಲ, ರಾಜ್ಯಾದ್ಯಂತ ಏನು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ರಸಗೊಬ್ಬರ ಯೂರಿಯಾ ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡದೆ ಇರೋದ್ರಿಂದ ಇವತ್ತು ನಾವು ರಾಜ್ಯಾದ್ಯಂತ ಮಾನ್ಯ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರಣ್ಣನವರ ಒಂದು ನೇತೃತ್ವದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಏನು ಕೇಂದ್ರ ಸರ್ಕಾರ ನಮ್ಮ ಮೋದಿಯವರು ಇವತ್ತು 8,73 ಲಕ್ಷ ಮೆಟ್ರಿಕ್ ಟನ್ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಯೂರಿಯಾವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥದ್ದು ಏನಂತಂದರೆ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಅರ್ಧ ಬಳಸಿಕೊಂಡು ಇನ್ನು ಅರ್ಧವನ್ನು ಅವ್ರು ಎಲ್ಲಿ ಬಚ್ಚಿಟ್ಟಿದ್ರು ಎಲ್ಲಿ ಇಲ್ಲ ಅಂತೇಳಿ ಅದಕ್ಕೆ ರೈತರಿಗೆ ಒಂದು ಗೊಂದಲಕ್ಕೆ ಈಡು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಯಾಕಂತಂದರೆ ಇವತ್ತು ಖಾಸಗಿ ಶಾಪ್ಗಳಿಗೆ ಅವರ ಒಂದು ಹೆಚ್ಚಿನ ಬೆಲೆಯಲ್ಲಿ ಅವರು ಮಾರಾಟ ಮಾಡಿಕೊಂಡು ತಾವು ಕಾಂಗ್ರೆಸ್ಸಿನ ಸಚಿವರುಗಳು, ಮುಖ್ಯಮಂತ್ರಿಗಳು ಅದನ್ನು ದುಡ್ಡು ಲಾಭ ಪಡಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸರಿಯಾದ ರೀತಿಯಲ್ಲಿ ಇವತ್ತು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಯೂರಿಯಾ ಸರಿಯಾದ ರೀತಿಯಲ್ಲಿ ಸಿಗದ ಕಾರಣ ಇವತ್ತು ರೈತರು ಬಹಳಷ್ಟು ನೋವಿನಿಂದ ಇವತ್ತು ನೋವನ್ನು ತೋಡಿಕೊಂಡಿದ್ದಾರೆ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಇನ್ನು 2-3 ದಿನಗಳ ಒಳಗೆ ಸರಿಯಾದ ರೀತಿಯಲ್ಲಿ ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಒಂದು ಸರ್ಕಾರ ಯೂರಿಯಾವನ್ನು ಸಜ್ಜದ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ನಮಗೆ ಸರಿಯಾದ ಸಮಯದಲ್ಲಿ ನಮಗೆ ರೈತರಿಗೆ ಹಂಚಿಕೆ ಮಾಡಿ ರಸಗೊಬ್ಬರ ಕೊಟ್ಟಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ಗೂಬೆ ಕುಂಚವನ್ನು ಕೆಲಸವನ್ನು ಮಾಡ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ರಾಜ್ಯದಲ್ಲಿ ಯಾವ ರೀತಿ ಲೂಟಿ ಆಗ್ತಿದೆ, ಎಷ್ಟು ಹಗರಣಗಳಿದ್ದಾವೆ, ಮತ್ತು ರೈತ ವಿರೋಧಿಯಾಗಿ ಕೆಲಸ ಮಾಡುವಂಥ ಸರ್ಕಾರ ಎಂದು ತೊಲಗಿತಪ್ಪ ಅಂತೇಳಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಶಾಸಕರಾಗಿರ್ತಕ್ಕಂಥ ಅಣ್ಣ ಸೋಮಲಿಂಗಪ್ಪ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಹಿರಿಯ ಮುಖಂಡರು. ತೆಕ್ಕಲಕೋಟೆಯಿಂದ ಸಾಯಿಬಾಬಾ ಕೇವರಗಿ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.